ನೋಡಿ 10 ನಿಮಿಷ ಟೈಮ್ ಕೊಡ್ತೀವಿ ನಿಮಗೆ. ಅದೇನು ಹೇಳ್ತಿರೋ ಪಟ 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 ಅಂತ ಹೇಳ್ಬಿಟ್ಟು ಮುಗಿಸ್ಬಿಡಿ. ಅದೇನು ಹೇಳ್ತಿರೋ ನೋಡ್ಬಿಡೋಣ ಅತ್ತಾಗೆ. 10 ನಿಮಿಷದಾಗ ಎಲ್ಲ ಮುಗಿಸ್ಬಿಡ್ಬೇಕು. ಸುಮ್ಮನೆ ಬಂಗೋಯ್ತಿದ್ದೀರಲ್ಲ, ಬಂಗಾರಮ್ಮ 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 ಅಂತ ಹೇಳ್ಬಿಟ್ಟು ಅದೇನು ಹೇಳ್ಬೇಕೋ ಹೇಳ್ಬಿಡಿ ಈ ಬಂಗಾರಮ್ಮಂಗೆ. ಸುಮ್ಮನೆ ನಮ್ಮ ಹಿಂದೆ ಬಿದ್ದು 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 ಹಂಗೆ ಬೆಳಗ್ಗೆಯಿಂದ ನಮ್ಮ ಹಿಂದೆ ಬಿದ್ದಿದ್ದೀರಾ ಅಮ್ಮ. ಅದಕ್ಕೆ ಕೇಳ್ಬಿಡ ಮತ್ತಾಗ ಏನು ಹೇಳ್ತಾಳೋ ಕೇಳಿಸ್ಕೊಳ್ಳೋಣ. ಆಮೇಲೆ ಉಗುತ್ತು ಹೋಗೋಣ ಸುಮ್ಕೇಣಿಯ. ನೋಡಿ ನಮ್ಮನ್ನು ಇವತ್ತು ಫಂಕ್ಷನ್ ಐತೆ ಅಂತ ಬೇಗ ಬಿಟ್ಟವ್ರೆ. ನಾವು ಹೋಗಿ ಹೊರಗಡೆ ಮಸಾಲೆ ಪುರಿ ಏನೋ ತಿನ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಅದೇನೋ ಹೇಳ್ಬಿಟ್ರೆ ಸರ್ನ ನಾವತ್ತ ಹೊರಗಡೆ ಹೋಗ್ಬಿಟ್ಟು ತಿನ್ಕೊಳ್ಳೋಣ ತಿನ್ಕೋತೀವಿ. ನೀನು ಪುರಾಣ ಗಿರಾಣ ಮತ್ತಿಗೆ ಪುರಾಣ ಎಲ್ಲ ಕೊರಿಬೇಡ ನಮ್ಮ ತಾಗೆ. ನಮಗೆ ಏನನ್ನ ಉಪಯೋಗಕ್ಕೆ ಬರೋದಾದ್ರೆ ಹೇಳು. ಉಪಯೋಗಕ್ಕೆ ಇಲ್ದಿರೋದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ನಾನು ತಯಾರಿಲ್ಲ. ನನಗೆ ಇಷ್ಟನೂ ಇಲ್ಲ ಅಂತ ಇಂಥದ್ರ ಬಗ್ಗೆ ಮಾತಾಡೋಕ್ಕೆ. ನನಗಂತೂ ಜಲ್ಮಕ್ಕಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ಇಲ್ಲ 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 ಇಲ್ಲ, ನಾನು ನಿಮ್ಗೆ ಕೆಟ್ಟದ್ದು ಬಯಸಕ್ಕೆ ಅಂತ ಬಂದಿಲ್ಲ. ನೋಡು ಬಂಗಾರಮ್ಮ, ನಾನು ಹೇಳೋದು ನಸಿ ಕೇಳಿಸ್ಕ. ಒಳ್ಳೆ ಡೀಲ್ ತಗೊಬಿಟ್ಟು ಬಂದಿದ್ದೀನಿ ನೋಡು. ಹೌದು, ನೀವು ಕಷ್ಟಾಗಿದ್ದೀರಾ ಅಂತ ನನಗೆ ಸಂದ ಗೊತ್ತು. ನೀವು ಪೂರಾ ಕಷ್ಟಾಗಿದ್ದೀರಾ. ಹೋಗಿ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀರಾ ತಾನೇ. 5 ಲಕ್ಷ ರೂಪಾಯಿ ಸಾಲ ಮಾಡೋದಕ್ಕೆ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ನಂಗೆ ಸಂದ ಗೊತ್ತು. ಅಷ್ಟು ಅಲ್ಲದೆ ನಿಮಗೂ ತೊಂದರೆನಾಗಿದ್ದೀರಾ ಇವಾಗ. ನೀವು ಅಲ್ಲಿ ಮನೆಯಾಗೆ ನಾನು ತೊಂದರೆನಾಗಿದ್ದೀನಿ. ಅಲ್ಲಿ ಬಂದವಳಲ್ಲ ನಿಮ್ಮ ಸೊಸೆ, ಯವ್ವ ನನ್ನಂತೂ ಗಿರ 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 ಅಂತ ಗಿರ್ಗಿಟ್ಲಿ ಆಡಿಸ್ತಾವಳು ನಿನ್ನ ಸೊಸೆ ಅಂತೂ. ಏನು ಮಾಡನಿ, ನನಗೂ ಹೊಸಿ ದುಡ್ಬೇಕಿತ್ತು ಮನೆಯಾಗೆ. ನೋಡು, ನಿನಗೂ ಕಷ್ಟ ಆಗೈತೆ, ನನಗೂ ಕಷ್ಟ ಆಗೈತೆ. ಈಗ ನಿನ್ನ ಸೊಸೆಗೆ ನಾವಿಬ್ಬರು ಸೇರ್ಕೊಂಡು ಬುದ್ಧಿ ಕಲಿಸ್ಬೇಕು, ಸರಿನೇ? ಅಲ್ಲಿ ನನ್ನ ಸಪೋರ್ಟ್ಗೆ ಅಂತ ಹೇಳ್ಬಿಟ್ಟು ಯಾರೂ ಇಲ್ಲ. ನನ್ನ ಸಪೋರ್ಟ್ಗೆ ಒಬ್ರು ನನ್ನ ಸಪೋರ್ಟ್ಗಿಲ್ಲ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಅದಕ್ಕೆ ನೋಡು, ನಾನು ನಿನ್ನ ಕರ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಏನಿಯಾ ಬಂದಿದ್ದೀನಿ. ಏನು ನಮ್ಮನ್ನು ಕರ್ಕೊಂಡೋಯ್ತೀಯಾ? ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಕಾಸು ಕೊಡಬೇಕು, ನೆನಪೈತಾನೆ? ಹೌದು, ಹಂಗೂ ಹಿಂಗೂ ಅರೇಂಜ್ ಮಾಡ್ಕೊಂಡು 4 ಲಕ್ಷ ರೂಪಾಯಿ ತಗೊಂಬಿಟ್ಟು ಬಂದೀವಿ. ನಿಜ ಹೇಳ್ತಿದ್ದೀಗ? ನಿಜವಾಗೂ ತಗೊಂಬಿಟ್ಟು ಬಂದಿದ್ದೀಗ ಕಾಸನ್ನ? ನಿಜವಾಗೂ ತಗೊಂಬಿಟ್ಟು ಬಂದಿದ್ದೀರನಕ್ಕ? ನಿಜನೇ? ನಾನು ಯಾಕೆ ಸುಳ್ಳು ಹೇಳಿ? ನನಗೆ ಸುಳ್ಳು ಹೇಳ್ಬಿಟ್ಟು ಏನಾರ ಪ್ರಯೋಜನ ಆಯ್ತಾ? ಇಲ್ಲ ತಾನೇ, 10 ಪೈಸದ ಪ್ರಯೋಜನ ಇಲ್ಲ ಸುಳ್ಳು ಹೇಳ್ಬಿಟ್ಟು. ತುಂಬ ಕಷ್ಟದಾಗ ತಗ್ಲಾಕೊಂಡ್ಬಿಟ್ಟಿದ್ದೀನಿ ನೋಡಿ. ಇವಾಗ ನಾವಿಬ್ಬರು ಡೀಲ್ ಮಾಡ್ಕೊಳ್ಳೋಣ. ನಾನು ನಿಮ್ಮನ್ನ ಬುಡಿಸ್ಕೊಂಡು ಕರ್ಕೊಂಡೋಗ್ತೀನಿ. ಬ್ಯಾಗಾಗ ನೋಡಿ 4 ಲಕ್ಷ ರೂಪಾಯಿ ಐತಿ ಬ್ಯಾಗಾಗೆ. ತಗೊಂಡೋಗ್ಬಿಟ್ಟು ನಿಮ್ಮ ಓನರು ಕೊಟ್ಬಿಟ್ಟು ಬುಡಿಸ್ಕೊಂಡು ನಾನು ಕರ್ಕೊಂಡೋಗ್ತೀನಿ, ಸರಿನಾ? ನಿಮ್ಮನ್ನ ನೀವು ಅಲ್ಲಿ ಇಲ್ಲಿ ಬೀದಿನಾಗಿರೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಮನೆಗೇನೇ ಕರ್ಕೊಂಡೋಗ್ತೀನಿ, ಸರಿನಾ? ನಾನು ಇವ್ರಿಗೆಲ್ಲ ಒಪ್ಪಿಸ್ತೀನಿ. ನೀವು ಏನೋ ಒಂದು ಮಾಡ್ತೀನಿ. ಇಲ್ಲ ಮನೆಯಾಗೆ ಇರ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನೀವು ನಮ್ಮ ಮನೆಯಾಗೆ ಧಾರಾಳವಾಗಿ ಆರಾಮಾಗಿರ್ಬೋದು. ನೀವು ನಮ್ಮ ಮನೆಯಾಗಿ ಇದ್ಕೊಂಡು ನೆಮ್ಮದಿಯಾಗಿ ಖುಷಿಯಾಗಿರ್ಬೋದು ನೀವು, ಸರಿನಾ? ಆಮೇಲೆ ಏನು ಮಾಡೋಣ ಗೊತ್ತಾ? ನಾನು, ನೀವು, ನಿಮ್ಮ ಮಗಳು 3 ಜನನೂ ಜೊತೆಗೆ ಇರ್ತೀವಲ್ಲ. ಹೆಂಗನ ಮಾಡಿ ನಿಮ್ಮ ಸೊಸೆಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೆಂಗನ ಮಾಡಿ ನಿನ್ನ ಸೊಸೆನ ಬಗ್ಗು ಬಡ್ದು ನೋಡು. ಹಿಂಗೆ ನಿನ್ನ ಗಂಡಂಗೂ ಅಷ್ಟೇ ಬುದ್ಧಿ ಕಲ್ಸೋಣ. ನಿನ್ನ ಗಂಡ ಪೂರಾ ಎಲ್ಲ ನಿನ್ನ ಸೊಸೆ ಕಡೆ ಏನೇ ಸಪೋರ್ಟು. ಅದಕ್ಕೆ ನಿನ್ನ ಗಂಡನು ಸರಿಯಾಗಿ ಬಗ್ಗು ಬಡ್ದ್ಬಿಟ್ಟು ಹೆಂಗೋ ನಾನು ನೀನು ಇಬ್ರು ಹೊಸಿ ಆಸ್ತಿ ಹಂಚ್ಕೊಬಿಡೋಣ. ಏನಂತೀಯಾ? ಆಸ್ತಿಯಾ? ಅಮ್ಮ ಏನು ಮಾಡೋದು? ಇದ್ರಾಗ ನೀನು ಮೋಸ ಮಾಡೋಕ್ಕಿಲ್ಲ ಅಂತ ಏನು ಗ್ಯಾರಂಟಿ? ನಾನು ಮೋಸ ಎಲ್ಲಿಂದ ಮಾಡಲಿ? ಅಲ್ಲಿ ನಿಮ್ಮ ಸೊಸೆ ಬಟ್ಟೆ ಒಗ್ದಂಗೆ ಒಯ್ತಾವಳು ನನ್ನ. ನಿಮ್ಮ ಸಪೋರ್ಟ್ ಇಲ್ದಿದ್ದು ನನ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ. ಸರಿಯಾಗಿ ಚಣದ್ ಬಿಸಾಕ್ತಾವಳೆ. ನಾನು ತಾನೇ ಏನು ಮಾಡಲಿ? ನೋಡಿ, ಅದೆಲ್ಲ ಬಿಟ್ಬಿಟ್ಟು ನನ್ನ ಮಾತು ಕೇಳಿ. ನಿಮ್ಮನ್ನು ಬಿಡಿಸ್ಕೊಂಡು ಹೋಯ್ತೀನಿ. ಆಮೇಕಿಂದ ನಿಮ್ಮನ್ನ ಮನೆಗೂ ಕರ್ಕೊಂಡೋಗಿ ಇರಿಸ್ಕೊತೀನಿ. ಆಮೇಲೆ ಆಸ್ತಿ ಪಾಸ್ತಿ ಎಲ್ಲ ಭಾಗನೂ ಮಾಡ್ಕೊಳ್ಳೋಣ ಇಬ್ರು. ಅವ್ರನ್ನೆಲ್ಲ ಒಡೆದು ಮನೆಯಿಂದ ಕಳಿಸ್ಬಿಟ್ಟು ನಾನು ಹೆಂಗನ ನೈಸ್ ಮಾಡಿಬಿಟ್ಟು ಆಸ್ತಿ ಎಲ್ಲ ಬರ್ಸ್ಕೊಬಿಡ್ತೀನಿ. ನನ್ನ ನಿಮ್ಮ ಹೆಸರಿಗೆಲ್ಲ ಮಾಡಿಸ್ಕೊಬಿಡನಿ. ಆಮೇಕಿಂದ ನಾವೇ ರಾಜ ರಾಣಿಗಳು ಥರ ನೆಮ್ಮದಿಯಾಗಿ ಇದ್ಬಿಡ್ಬೋದು. ನಿನ್ನ ಸೊಸೆನೂ ಇರಲ್ಲ, ನಿನ್ನ ಮಗನೂ ಇರಲ್ಲ, ಯಾರೂ ಇರಲ್ಲ, ಸರಿನಾ? ಆರಾಮಾಗಿದ್ದು ಬಿಡೋಣ. ಏನಂತೀರಾ ಮಗಳೇ? ಏನಮ್ಮಿ ಮಾಡೋದು? ಒಳ್ಳೆ ಐಡಿಯಾ ಕೊಡ್ತಾವಳೆ. ನಾವು ಸದ್ಯ ಇಲ್ಲಿಂದ ಬಿಡಿಸ್ಕೊಂಡೋದ್ರೆ ಸಾಕು. ಆದರೆ ಇವಳಿಗೆ ಆಸ್ತಿ ಕೊಡಬೇಕಲ್ಲ ಅಂತ ಬೇಜಾರಾಯ್ತೈತೆ. ಅಮ್ಮ ನೀನೇನು ಯೋಚನೆ ಮಾಡಬೇಡ. ಇವಳಿಗೆ ಆಸ್ತಿಯಾ ಕೊಡೋದು ಬಿಡೋದು ಎಲ್ಲ ಯಾಕೆ? ನೀನು ತಲೆ ಕೆಡಿಸ್ಕೊಬೇಡ. ಅಲ್ಲಿಗೆ ಹೋದ್ಮೇಲೆ ಡಿಸೈಡ್ ಮಾಡೋಣ. ಇವಳು ಕೊಡಬೇಕಾ ಇಲ್ಲ ಪೂರ ನಾವೇ ಎತ್ಕೋಬೇಕಂತ ಹೇಳ್ಬಿಟ್ಟು. ಇವಳು ಆಸ್ತಿ ಮೇಳಮ್ಮ, ಇವಳಿಗೆ ಯಾಕಮ್ಮ ಆಸ್ತಿ ಕೊಡೋಕ್ಕಾಯ್ತದೆ? ಸದ್ಯ ಬೀಸದ ಹೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ನನ್ನ ಮಾತು ಕೇಳು, ಬೀಸದ ಹೊಣ್ಣೆಯಿಂದ ತಪ್ಪಿಸ್ಕೊಬಿಡೋಣ, ಸರಿನೇ? ಈ ಬೀಸದ ಹೊಣ್ಣೆ ಇವಾಗ ಇಲ್ಲ ಅಂದರೆ ಇಲ್ಲೇ ಹೋಗು ಅಣಿಕೊಂಡು ಕೊರಿಕೊಂಡು ಬೆಳಗ್ಗೆ ಸಂಜೆ ಗಂಟೆ ಕಸ ಗುಡಿಸ್ಕೊಂಡು ಮುಸ್ರೆ ತಿಕ್ಕೊಂಡು ಯಪ್ಪ ಜೀವ ನನಗೆ ಸಾಕಾಗಿ ಹೋಗಂಗೆ ಮಾಡಿಬಿಡ್ತಾರೆ ಕಣಮ್ಮ. ಯೋಚನೆ ಮಾಡು. ಹೌದೌದು, ನೀನು ಹೇಳೋದು ಸರಿನೇ ಮಗಳೇ. ಸದ್ಯ ಬೀಸದ ಹೊಣ್ಣೆಯಿಂದ ತಪ್ಪಿಸ್ಕೊಂಡು ಹೊಂಟೋಗ್ಬಿಡೋಣ, ಸರಿನೇ? ಹೆಂಗನ ಮಾಡ್ಬಿಟ್ಟು ಹೋಗ್ಬಿಟ್ಟು ಆಸ್ತಿಯ ಭಾಗ ಮಾಡ್ಕೊಬಿಡೋಣ. ನಮ್ಗರ್ಧ ಅವಳಿಗರ್ಧ ಏನು ಬೇಡ. ಅವಳಿಗೊಂದು ಚೂರು ಕೊಟ್ಬಿಟ್ಟು ಉಗಿದು ಕಳಿಸ್ಬಿಡೋಣ. ಇವರಿಬ್ರು ಏನೋ ಪ್ಲಾನ್ ಮಾಡ್ತಿದ್ದಂಗೆ ಅವರಲ್ಲ. ನಂಬಬೇಕು ನಂಬಾರ್ದು ನನ್ನ ಅಂತನಾ? ಅಮ್ಮ ಸರಿ ನಡಿ, ಒಪ್ಕೊಬಿಡೋಣ. ಸುಮ್ಮನೆ ಯಾಕೆ ಇಲ್ಲಿಂದ ಹೊಂಟ್ಬಿಡೋಣ, ಸಾಕಾಗೈತೆ ನನಗೂ. ಇಲ್ಲಿ ಇದ್ದು ಆ ಅಮೌಂಟ್ ಡೀಲ್ಗೆ ಹೋಗೋಣ. ಆಮೇಲೆ ಹೋದ್ಮೇಲೆ ಗೊತ್ತಲ್ಲ ನಮ್ಮ ವರ್ಷ ತೋರಿಸಿದ್ರೆ ಆಯಿತು. ಅಲ್ಲಿ ಗಂಟೆ ಯಾಕೆ ತಲೆ ಕೆಡಿಸ್ಕೋಬೇಕು? ನಡಿಯಮ್ಮ ಹೋಗೋಣ. ಸರಿ ಬಾ. ಆಯಿತು, ನೀನು ನಂಬ್ತೀವಿ, ನಾವು ನಿಂಗೆ ಸಹಾಯ ಮಾಡ್ತೀವಿ. ಹಬ್ಬ ಸದ್ಯ ನೀವು ಒಪ್ಕೊಳಕ್ಕಿಲ್ವ ಅಂತ ಒಂದು ಕ್ಷಣ ಟೆನ್ಷನ್ ಆಗ್ಬಿಟ್ಟಿತ್ತು ನನಗಂತೂ. ನೀವು ಒಪ್ಕೊಳ್ಳಿಲ್ಲ ಅಂದರೆ ಏನಪ್ಪ ಮಾಡೋದು? ಇಲ್ಲಿ ಗಂಟೆ ಬಂದ್ಬಿಟ್ಟಿವನಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು ನನಗಂತೂ. ಸದ್ಯ ಬಂದಿದ್ದಕ್ಕಂತೂ ನನಗಂತೂ ಭಾಳ ಖುಷಿ ಆಯ್ತೈತೆ ನನಗಂತೂ. ಅಪ್ಪ ದೇವ್ರೆ ಎಲ್ಲ ಒಳ್ಳೇದು ಮಾಡ್ಬಿಟ್ಟಲ್ಲಪ್ಪ. ಅಷ್ಟೇನೇ ಸಾಕು ತಂದೆ ನಮ್ಮಪ್ಪ, ಸಾಕು. ಬಂಗಾರಮ್ಮರೇ ಬನ್ನಿ. ನನ್ನ ತೆಪ್ಪೋ ನಿನ್ನ ತೆಪ್ಪೋ ಗೊತ್ತಿಲ್ಲ ನೋಡಿ. ಇನ್ನು ಮ್ಯಾಲೆ ನಾವಿಬ್ರು ಸೂಪರಾಗಿರೋಣ. ನಾನು ಸೌತಿಗೆ ಅಂತ ನೀವು ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ, ಸರಿನೇ? ನಾನು ಹಂಗೆಲ್ಲ ಇದು ಮಾಡ್ಕೊಂಡು ಇದ್ರಾಗೆ ನೀನು ಕ್ಲೋಸ್ ಆಗಿ ನಿನ್ನ ಗಂಡಂತಾಗ ಹಂಗೆಲ್ಲ ಇಲ್ಲ ಇದ್ದೀನಿ. ಆದರೆ ನೀನು ಮ್ಯಾಲೆ ನೀನೇ ನಮ್ಮ ಅಕ್ಕಿದ್ದಂಗೆ, ನಾನೇ ನಿನ್ನ ತಂಗಿ ಇದ್ದಂಗೆ. ನಮ್ಮಿಬ್ರದ್ದು ಏನು ಗುರಿ? ಅವಳೆಲ್ಲ ಮನೆಯಾಳಿ, ಅವಳನ್ನ ಓಡಿಸ್ಬೇಕು, ನಾನು ನಿನ್ನ ದುಡ್ಡು ಮಾಡ್ಕೊಂಡು
ಸಂದಾಗಿರ್ಬೇಕು. ನೀವು ತಿಂತಾ ಇಲ್ಲ, ನಾನು ತಿಂತಾ ಇಲ್ಲ, ಯಾರು ತಿಂತಿಲ್ಲ. ಅವಳು ಒಬ್ಳೇನೆ ನೀ ಅರೆ ಮೇಯ್ತಾವಳೆ ದುಡ್ಡೆಲ್ಲನೂ. ಇರೋನೊಬ್ನೇ ಮೊಮ್ಮಗ ಹಂಗೆ ಹಿಂಗೆ ಅಂತ ಅನ್ಕೊಬಿಟ್ಟು. ಸರಿನೇ, ಬನ್ನಿ ಹೋಗ್ಬಿಟ್ಟು ಆರಾಮಾಗೆ ನೆಮ್ಮದಿಯಾಗಿ ಇನ್ಮೇಲೆ ಚೆನ್ನಾಗಿ ಜೀವನ ಮಾಡೋಣ. ಬರ್ರಿ, ಅವಳು ಯಾವಳು ಕರ್ಕೊಂಡು ನಡೀರಿ ನಿಮ್ಮ ಅಂತಕ್ಕೆ. ಹೋಗಿದ ತಕ್ಷಣ ಏನಿಯಾ ಅವಳು ದುಡ್ಡನ್ನ ಅವಳಿಗೆ ಹಾಕ್ಬಿಡ್ತೀನಿ, ಕೊಟ್ಬಿಡ್ತೀನಿ. ನಿಮ್ಮನ್ನು ಬಿಡಿಸ್ಕೊಂಡೋಗಿ ತಿನ್ಕೊಡು. ಅದು ಹೆಂಗವಳು ನಿಮ್ಮನ್ನ ಇಟ್ಕೊಂಡವಳಂತೆ. ಓ ನಮ್ಮಕ್ಕನ ನಾನು ಕೂಲಿ ಕೆಲ್ಸಕ್ಕೆ ಬಿಟ್ಬಿಟ್ಟೇನೆ. ನಾನು ಗೊತ್ತಾಗಿದ ತಕ್ಷಣ ನೀ ಕರ್ಕೊಂಡು ಹೋಗಿ ಬಂದೀವಿ ನಿಮ್ಮನ್ನ. ಬರ್ರಿ ಹೋಗೋಣ. ಸರಿ ಸರಿ, ಬಾ ಬಾ ಮೇಡಮರೇ. ಓಯ್ ಮೇಡಮರೇ, ಬರ್ರಿ ಇಲ್ಲಿ. ಓಹೋ ಅಮ್ಮ, ಆರಾಮಾಗಿ ಕುಂತ್ಕ. ನೀನು ಅಮ್ಮನ ಕರಿತೀನಿ ನಾನು. ಮೇಡಮರೇ, ಏನು ಕೆಲಸ ಮಾಡೋದು ಬಿಟ್ಬಿಟ್ಟು ಇಬ್ರು ಆರಾಮಾಗಿ ಕೂತಿದ್ದೀರಾ? ಇವ್ರನ್ನ ಯಾರೋ ಕರ್ಕೊಂಡು ಬಂದರೆ ಈಗ ಇದು ಮಾಡಿಬಿಟ್ಟಿದ್ದೀರಾ ನೋಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ನಿಮಗೆ ನಾನು 1000 ಸಲ ಹೇಳ್ತೀನಿ. ಆದರೂ ಟೈಮ್ ವೇಸ್ಟ್ ಮಾಡು, ಟೈಮ್ ವೇಸ್ಟ್ ಮಾಡು, ಟೈಮ್ ವೇಸ್ಟ್ ಮಾಡು. ಕುಂತ್ರು ನಿಂತರು ಬರೀ ನಿಮ್ಗೆ ಇದೇ ಕೆಲಸನಾ? ಅಲೋ ಮೇಡಮರೇ, ಇನ್ನು ಮ್ಯಾಲಿಂದ ನಾನು ನಮ್ಮಮ್ಮ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ. ಇಷ್ಟು ದಿನ ನಿಮ್ಮ ಮನೆಯಾಗೆ ಕೂಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ವಿ ಅಂತ ಹೇಳಿದ ಮಾತ್ರಕ್ಕೆ ಜೀವನ ಪೂರ್ತಿ ಇರ್ತೀವಿ ಅಂತ ಅನ್ಕೋಬೇಡಿ. ನಾನು ಅವತ್ತೇ ಹೇಳಿರಲ್ವಾ, ನಮ್ಮಪ್ಪ ಕೋಟ್ಯಾಧೀಶ್ವರ ಇದ್ದಂಗೆ. ಕೋಟ್ಯಾಧೀಶ್ವರನೇ. ನಮಗೆ ಇದೆಲ್ಲನೂ ಹಾಗೆ ಬರೋಕ್ಕಿಲ್ಲ. ನಮ್ಗೆ ಇದೆಲ್ಲನೂ ಗೊತ್ತಲ್ಲ ನಾವು ಏನು ಅಂತ ಹೇಳ್ಬಿಟ್ಟು ಮೊದಲೇನೆಯೇ ನೋಡಿ ನಮ್ಮ ಕತೆ ಎಲ್ಲ ಬಿಟ್ಬಿಡಿ. ನಮ್ಮನ್ನ ನೀವು ಕೆಲಸಕ್ಕೆ ಇಕ್ಕೊಂಡಿದ್ದೀರಾ ಅಂತಂದರೆ ಅದು ನಿಮ್ಮ ದರಿದ್ರದ ಬುದ್ಧಿ. ನಾವೇನು ಮಾಡೋಕ್ಕಾಗಕ್ಕಿಲ್ಲ. ಇಕ್ಕೊಂಡಿದ್ದೀರಾ ಕೆಲಸಕ್ಕೆ ಇದ್ದೀವಿ, ಅದೆಲ್ಲ ಇವಾಗ ಸದ್ಯಕ್ಕೆ ಬೇಡ. ನೋಡಿ, ನಾನು ನಮ್ಮಮ್ಮ ಇವಾಗ ಗೇಟ್ ಪಾಸ್ ತಗೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಮನೆಯಿಂದ ಶಾಶ್ವತವಾಗಿ ಹೋಗ್ತಾ ಇದ್ದೀವಿ. ಏನೋ ಕೊಟ್ಟಿರೋ ದುಡ್ಡೆಲ್ಲ ವಾಪಸ್ ಕೊಡಿದಂಗೆ ಇಲ್ಲಿಂದ ಎಡಗಲ್ ಹೆಜ್ಜೆನ್ನು ಈಚೆ ಕಡೆ ಕಿಕ್ಕಕ್ಕೆ ನಾನು ಬಿಡಲ್ಲ. ಸರಿನಾ? ಒಂದು ಹೆಜ್ಜೆ ಈಚೆ ಕಡೆ ಕಿಕ್ಕಿದ್ರು ಕೈಕಾಲು ಮುರಿದಾಕ್ಬಿಡ್ತೀನಿ. ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಅಯ್ಯಯ್ಯಯ್ಯ, ಹೊಸಿ ಕೂಗಾಡೋದು ನಿಲ್ಲಿಸಿ. ನಮಗೂ ಗೊತ್ತಾಯ್ತದೆ ನೀವು ಕೂಗಾಡೋದು ಏನು ಕೂಗಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು. ನೋಡಿ ಸುಮ್ಮನೆ ಕೂಗಾಡೋದು ಬಿಟ್ಬಿಟ್ಟು ಇಲ್ಲಿ ನೋಡಿ, ನಿಮ್ಮ ದುಡ್ಡು 4 ಲಕ್ಷ 5 ಲಕ್ಷ ರೂಪಾಯಿನಾಗ ನಾನು ನನ್ನ ಮಗಳು ಬೇಜಾನ ಕೆಲಸ ಮಾಡಿದ್ದೀವಿ. ನೀವೇ ಹೇಳಿದ್ರಲ್ಲ 4 ಲಕ್ಷ ಕೊಟ್ಬಿಟ್ರು ಸಾಕು, ನಿಮ್ಮನ್ನು ಕಳಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ ನನ್ನ ತಂಗಿನೇ ಆಗಬೇಕು ನಿಮ್ಮ ಅಕ್ಕ ಬಿಸಾಕಕ್ಕೆ ಅಂತ ಹೇಳ್ಬಿಟ್ಟು 4 ಲಕ್ಷ ರೂಪಾಯಿನ ತಂದ್ಬಿಟ್ಟು ಇಕ್ಕೊಂಡವಳೆ. ಈಗಲೇ ನಿಮ್ಮ ಅಕ್ಕ ಬಿಸಾಕ್ಬಿಟ್ಟು ಹೋಗೋದೇನಿಯ ಎತ್ಕೊಂಡು ಹೋಯ್ತೀರಿ. ನಿಮ್ಮ ಮನೆಯಾಗ ಯಾರು ಕೆಲಸ ಮಾಡಿದಾರು? ಹಬ್ಬಬ್ಬಬ್ಬಬ್ಬ, ಇದಕ್ಕಿನ್ನೂ ಖುಷಿ ವಿಷಯ ನನಗಂತೂ ಬೇರೆ ಏನೂ ಇಲ್ಲ. ಸದ್ಯ ನಿಮ್ಮನ್ನು ತೊಲಗಿಸ್ತಾ ಇದ್ದೀನಲ್ಲ, ಅದೇ ನನಗೆ ತುಂಬ ಖುಷಿ ಅಂತ ಹೇಳಿದ್ರೆ. ಎಷ್ಟು ಖುಷಿ ಆಗ್ತಾಯಿತ್ತು ನನಗೆ ಅಂತ ಹೇಳಿದ್ರೆ, ಹಬ್ಬಬ್ಬ, ನಿಮ್ಮಂಥ ಯೂಸ್ಲೆಸ್ ಫೆಲೋಸ್ನ ಇಟ್ಕೊಂಡಿದ್ನಲ್ಲ ಅಂತ ಹೇಳ್ಬಿಟ್ಟು ನನಗೆ ಬೇಜಾರಾಗ್ತೈತೆ. ಎಂಥ ಯೂಸ್ಲೆಸ್ ಫೆಲೋಸ್ನ ಇಟ್ಕೊಂಡ್ಬಿಟ್ಟಿದ್ನಪ್ಪ ನಾನು. 10 ರೂಪಾಯಿಗೆ ಬೆಲೆ ಬಾಳಲ್ಲ ಇವರು. 1 ರೂಪಾಯಿ ಕೆಲಸ ಮಾಡಲ್ಲ ಇವ್ರನ್ನ ಇಟ್ಕೊಂಡು ನಾನು ಏನಪ್ಪ ವೇಸ್ಟ್ ಅನ್ಕೊಂತ ಇದ್ದೆ. ಸದ್ಯ ದಯವಿಟ್ಟು ನಾನು ದುಡ್ಡು ಕೊಟ್ಬಿಟ್ಟು ದಯವಿಟ್ಟು ಹೊರಟೋಗ್ಬಿಡಿ. ನನಗಂತೂ ನಿಮ್ಮ ಸವಾಸನೇ ಬೇಡ. ನೋಡಿ, ನಮ್ಮ ಅಕ್ಕನೇ ಕೆಲಸಕ್ಕೆ ಇಟ್ಕೊಂಡು ನಮ್ಮ ಅಕ್ಕನ ಹತ್ರನೇ ಕೆಲಸ ಮಾಡ್ತಿದ್ದೀರಾ. ನಮ್ಮ ಅಕ್ಕ ಅಂದರೆ ಏನು ಅನ್ಕೊಂಡಿದ್ದೀರಾ? ಊರಿಗೇನೇ ಅಧ್ಯಕ್ಷೆ ಅವಳು, ಗೊತ್ತಾ? ಊರಾಗ ನಡ್ಕೊಂಡು ಹೋಯ್ತಾ ಇದ್ರೆ ಎಲ್ಲರೂ ಕೈ ಕಾಲು ಮುಗಿತಾರೆ. ಅಂತ ಅಧ್ಯಕ್ಷೆ ಅಂತವಳನ್ನ ಕರ್ಕೊಂಡ್ಬಿಟ್ಟು ಬಂದು ಮುಸ್ರತಿಕ್ಕ ಕಸ ಗುಡ್ಸಾಕ್ ಮಾಡಿಕೊಂಡಿದ್ರಲ್ಲ. ನನಗಂತೂ ಹೊಟ್ಟೆ ಉರ್ದೋಯ್ತು, ತಡ್ಕೊಳಕ್ಕಾಗಲಿಲ್ಲ. ನಿಮ್ಮ ದುಡ್ಡನ್ನ ಬಿಸಾಕ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ನೋಡಿ, ತಗೊಳ್ಳಿ ದುಡ್ಡನ್ನ, ಒಂದು ಕಿತ ಕ್ಲೀನಾಗಿ ಎಣಿಸ್ಕೊಳ್ಳಿ. 1 ರೂಪಾಯಿ ಕಮ್ಮಿ ಇದ್ರೂ ಹಂಗೆ ಇಲ್ಲೇ ಕೊಟ್ಟುಬಿಟ್ಟು ಹೊಂಟೋಯ್ತೀನಿ ನಾನಂತೂ. ನನಗಂತೂ ಹೇಳಿದ್ನಲ್ಲ, ನೀವು ಅಂತೂ ನಮ್ಮ ಅಕ್ಕನ ಹಿಂಗೆಲ್ಲ ಮಾಡಿದ್ದಕ್ಕೆ ಕ್ಷಮೆ ಕೇಳಲೇಬೇಕು, ಹಾಗೇನೆ ಬಿಟ್ಟು ಕಳಿಸ್ಲೇಬೇಕು. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಬೇಡ. ಇಲ್ಲಿ ಕ್ಷಮೆ ಕೇಳ ಅಂತ ತಪ್ಪು ನಾನೇನು ಮಾಡಿಲ್ಲ. ಮಾಡೋದೆಲ್ಲ ಈ ಮಳ್ಳಿಗಳೇನೆ ನನಗೆ ಮೋಸ ಮಾಡೋದು. ದುಡ್ಡು ಕೊಟ್ಬಿಟ್ಟು ಕರ್ಕೊಂಡೋಗು. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಿದ್ರೆ 5 ಲಕ್ಷನೇ ಕೊಟ್ಬಿಟ್ಟು ಕರ್ಕೊಂಡೋಗು ಅಂತ ಉಗಿಬೇಕಾಗ್ತೈತೆ. ಯವ್ವಾ, ಬೇಡ ಬೇಡ ಬೇಡ, ನೀನು ಕೊಡಿಲ್ಲ 5 ಲಕ್ಷ. ನೀವು ಸಾಕು, ನಿಮ್ಮ ಸಬಸನು ಸಾಕು. ತಗೊಳ್ಳಿ. ನೀವೇನು ಎಣಿಸ್ಕೊಂಡು ನೋಡಿ. 5 ನಿಮಿಷ ಕುತ್ಕೊಳ್ಳಿ, ನೋಡ್ಕೊಂಡು ಬರ್ತೀನಿ ಎಣಿಸಿ. ನಿಮ್ಮನ್ನು ನಂಬಕ್ಕಾಗ್ತೈತಾ? 10 ರೂಪಾಯಿ ಆಮೇಲೆ ಅಕಸ್ಮಾತ್ ಕಳ್ನೋಡ್ ತಂದು ಕೊಟ್ಬಿಟ್ಟಿದ್ರೆ ಪ್ರತಿಯೊಂದು ನಾನು ಮಿಷಿನ್ಗೆ ಹಾಕ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಬರ್ತೀನಿ ರೀ. ನಿಮ್ಮನ್ನು ನಂಬಕ್ಕಂತೂ ಆಗಲ್ಲ. ಮೇಡಮರೇ, ನಮಗೆಲ್ಲ ಕೋಟ ನೋಟೆಲ್ಲ ಎಲ್ಲಿ ಸಿಗ್ತವೆ ಅಂತಲೇ ಗೊತ್ತಿಲ್ಲ. ನಾವ್ಯಾಕೆ ಮೋಸ ಮಾಡೋಣ? ನಮ್ಗೇನು ತಲೆ ಕೆಟ್ಟೈತಾ ಮೋಸ ಮಾಡೋಕ್ಕೆ? ನೋಡಿ, ನಾವು ಅಂತಾರಲ್ಲ, ತಗೊಂಡು ಎಣಿಸ್ಕೊಂಡು ನೀವು ಮಾಡಿಕೊಳ್ಳಿ. ನಮಗೇನಂತೆ ನೋಡಿ, ಯಾರು ತಗೊಂಡೋಗ್ಬಿಟ್ಟು ಪರೀಕ್ಷೆ ಮಾಡ್ಬಿಟ್ಟು ಏನನ್ನ ನೋಡಿ. ಸರಿನಾ? ಸುಮ್ಮನೆ ತಗೊಳ್ಳಿ, ಕಾಸು ಎಣಿಸ್ಕೊಳ್ಳಿ, ಕೊಡಿ. ಹಬ್ಬ, ಈ ಮನೆಗೂ ನಮಗೂ ಋಣ ಅಂತೂ ಹರಿತು ಅಷ್ಟೇನೆ. ಅಯ್ಯೋ, ನಾನು ಇರೋ ಗಂಟ ನೀವೆಲ್ಲ ಟೆನ್ಷನ್ ಯಾಕೆ ತಗೋಬೇಕು ಹೇಳಿ? ಇವಳು ನನ್ನ ಮಗಳಿದ್ದಂಗೆ ಏನಿಯ ಎಲ್ಲ ಒಳ್ಳೇದಾಯ್ತದೆ. ಸರಿನಾ? ಊರಿಗೆ ಹೋದ್ಮೇಲೆ ಎಲ್ಲ ಒಳ್ಳೇದಾಗ್ತದೆ. ನಿಮ್ಮ ಸಸೆಗೊಂದು ಚೆನ್ನಾಗಿ ಬುದ್ಧಿ ಕಲಿಸ್ಬಿಟ್ಟು ನಾವೆಲ್ಲ ನೆಮ್ಮದಿಯಾಗಿದ್ಬಿಡೋಣ. ಕೊನೆಗೂ ನೀವು ನಮ್ಮ ಪಾಲಿನ ದೇವ್ರ ಥರನೇ ಬಂದ್ಬಿಟ್ರೆ ನಿಜವಾಗೂ. ನಾನು ನಮ್ಮಮ್ಮ ತುಂಬ ಒದ್ದಾಡ್ತಾ ಇದ್ವಿ. ತುಂಬ ಒದ್ದಾಡಿ ಏನು ಮಾಡೋದು ಅಂತ ತೋಚ್ತಿದ್ದಂಗೆ ಆಗೋಗ್ಬಿಟ್ಟಿತ್ತು. ನೀವು ಬಂದಿದ್ದು ಒಳ್ಳೆ ಏನೇ ಕೆಲಸ ಆಯಿತು. ನೀವು ಎಲ್ಲರ ಥರ ನಮ್ಮನ್ನು ಆಡ್ಕೊಳಕ್ಕೆ ಬಂದಿದ್ದೀರಾ ಅಂತ ಅನ್ಕೊಂಡೆ. ಸದ್ಯ ನೀವೇನು ಆಡ್ಕೊಳಕ್ಕೆ ಬಂದಿಲ್ವಲ್ಲ. ಸರಿ ಬಂಗಾರಮ್ಮ, ಹೊರಡ್ಬೋದಿನ್ನ. ದುಡ್ಡೆಲ್ಲ ಕರೆಕ್ಟಾಗಿದೆ. ಯಪ್ಪ, ದೊಡ್ಡ ನಮಸ್ಕಾರ ಮೇಡಮರೇ. ನೀವು ಸಾಕು, ನಿಮ್ಮ ಮನೆಯೂ ಸಾಕು. ನನ್ನ ಜೀವನದಾಗ ಆಸೆ ಇತ್ತು ದೊಡ್ಡ ಮನೆ ಕಟ್ಟಿಸ್ಬೋದು ಅಂತ ಹೇಳ್ಬಿಟ್ಟು. ನಿಮ್ಮ ಮನೆ ನೋಡಿದ್ಮೇಲೆ ಅವ್ನ ಅಜ್ಜಿ ಯಾರಿಗೆ ಬೇಕು? ಅಯ್ಯಪ್ಪ, ಒಂದೇ ಒಂದು BHK ಕಟ್ಟಿಸ್ಬಿಟ್ಟು ನೆಮ್ಮದಿಯಾಗಿದ್ಬಿಡ್ತೀನಿ. ಈ ಪಾಟಿ ದೊಡ್ಡ ಮನೆ ಕಟ್ಟೋದು ಬೇಡ, ಸೊಂಟ ಮುರ್ದಗೋಗಿಂದ ಮ್ಯಾಲಿಂದ ಕೆಳಗಡೆ ಕಸ ಗುಡಿಸೋದು ಬೇಡ. ಮೇಡಮರೇ, ದೊಡ್ಡ ನಮಸ್ಕಾರ. ನಮ್ಮ ಲಗೇಜ್ ಇಟ್ಕೊಂಡು ಹೊರಡ್ತೀವಿ. ಅಮ್ಮ, ಫಸ್ಟ್ ಹೊರಡಿ ಇಬ್ರು. ನಾನು ಅಪ್ಪ, ತೊಲಗೋದು ಪೀಡಿಗಳು ಇವರಿಂದ ನನಗಂತೂ ನೆಮ್ಮದಿ ಇರಲ್ಲ. ಸದ್ಯ ತೊಲಗುದ್ವಲ್ಲ, ಈಗ ತೊಲಗುದ್ಮೇಲೆ ಆದ್ರೂ ನೆಮ್ಮದಿಯಾಗಿದ್ಬಿಡೋಣ. ಇನ್ಮೇಲೆ ಬೇರೆ ಕೆಲಸದವ್ರನ್ನ ಇಟ್ಕೊಂಡು ನೆಮ್ಮದಿಯಾಗಿರ್ಬೋದು. ನಂಗೆ 1 ರೂಪಾಯಿ ಹೋದ್ರೂ ಹೊಟ್ಟೆ ಉರಿತೈತೆ. ಆದರೆ ಸ್ವಲ್ಪ ಲಾಸ್ ಆಯಿತು, ಪರವಾಗಿಲ್ಲ. ಲಾಸ್ ಆದ್ರೂ ಸದ್ಯ ತೊಲಗುದ್ರಲ್ಲ ಇವರು. ಅಮ್ಮ, ಏನಮ್ಮಗ್ನೆ?
ಅಮ್ಮ ಮನೇಲಿ ಎಲ್ಲಿ ಬಂಗಾರಮ್ಮ ಅವ್ರ ಮಗಳು ಯಾರು ಕಾಣ್ತಾ ಇಲ್ವಲ್ಲ? ಅವರ 4 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಸದ್ಯ ಈ ಮನೆ ಬಿಟ್ಬಿಟ್ಟು ತೊಲೋಗ್ಬಿಟ್ರು ಮಗನೆ. ಸದ್ಯ ಇದಕ್ಕಿನ್ನೂ ಖುಷಿ ವಿಚಾರ ಬೇಕಾ? ಇವತ್ತಂತೂ ಗಸಗಸೆ ಪಾಯಸ ಮಾಡ್ಕೊಂಡು ಕುಡ್ದು ಬಿಡ್ತೀನಿ. ಸಾಕು ಅವ್ರು ತೊಲಗುದ್ರಲ್ಲ. ನಿಜವಾಗ್ಲೂ ಹೋದ್ರಾ? ಹಾ, ನಿಜವಾಗ್ಲೂ ಹೋದ್ರು. ಅದು ಯಾರೋ ಬಂದಿದ್ರು, 4 ಲಕ್ಷ ಕೊಟ್ರು, ಹಂಗೆ ಹೊರಟ್ರು. ಹೌದಾ? ಇದ್ಯಾಕೋ ಖುಷಿ ಪಡೋ ವಿಚಾರನ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಹೇಳ್ತಿದ್ಯಾ? ಹೌದಾ ಅಂತ. ಹೌದು ಕಣೋ. ಅಯ್ಯೋ ಒಳ್ಳೆ ಕರ್ಮ ನಿನ್ನ ಹತ್ರ. ಖುಷಿ ಪಡೋದು ಯಾವಾಗ, ದುಃಖ ಪಡೋದು ಯಾವಾಗ ಅದು ಗೊತ್ತಿಲ್ವಲ್ಲ ನಿನಗೆ. ಛೇ, ಅವಳನ್ನ ನಾನು ಎಷ್ಟು ಇಷ್ಟಪಟ್ಟಿದ್ದೆ. ಒಂದ್ಸಲನೂ ನನಗೆ ಹೋಗ್ತೀನಿ ಅಂತಲೂ ಹೇಳ್ದಿದ್ದಂಗೆ ಹೋಗ್ಬಿಟ್ಲಲ್ಲ. ತುಂಬ ಬೇಜಾರಾಗ್ತೈತೆ ನನಗಂತೂ. ತುಂಬ ಮಿಸ್ ಮಾಡ್ಕೊತೀನಿ ಅನಿಸುತ್ತೆ ಅವಳನ್ನ. ಕಳಿಸ್ಬಾರ್ದು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆಗಲೇ ಇಲ್ಲ.